ಎಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿನ್ನೆ ನವರಾತ್ರಿ ಮೊದಲನೇ ದಿನ ಶೈಲಪುತ್ರಿ ದೇವಿ ಬಗ್ಗೆ ತಿಳ್ಕೊಂಡ್ವಿ. ಇವತ್ತು ಎರಡನೇ ದಿನ ಬ್ರಹ್ಮಚಾರಿಣಿ ದೇವಿ ಬಗ್ಗೆ ತಿಳ್ಕೊಳ್ಳೋಣ. ಬ್ರಹ್ಮಚಾರಿಣಿ ಅಂದ್ರೆ ತಪಸ್ಸು, ಧೈರ್ಯ, ಸಹನೆ, ಈ ಮೂರು ರೂಪಗಳ ಪ್ರತೀಕ ಬ್ರಹ್ಮಚಾರಿಣಿ ದೇವಿ ಕೈಯಲ್ಲಿ ಕಮಂಡಲ ಮತ್ತು ಜಪಮಾಲೆ ಇಟ್ಕೊಂಡಿರ್ತಾರೆ. ಈ ದೇವಿಯಿಂದ ನಾವೇನ್ ಕಲಿಬಹುದು ಅಂದ್ರೆ, ಯಾವುದೇ ಸಂಕಷ್ಟ ಬಂದ್ರೂ ತಾಳ್ಮೆ, ಸಹನೆ ಮತ್ತು ಶ್ರದ್ಧೆಯಿಂದ ಫೇಸ್ ಮಾಡಬೇಕು ಅಂತ ಹೇಳಿ. ಇವತ್ತು ಕೆಂಪು ಬಣ್ಣ ಅಂದ್ರೆ ರೆಡ್ ಶ್ರದ್ಧೆ, ಉತ್ಸಾಹ ಮತ್ತೆ ಆತ್ಮವಿಶ್ವಾಸನ ಸೂಚಿಸುತ್ತೆ. ನಮ್ಮ ವಿದ್ಯಾಭ್ಯಾಸ, ಕೆಲಸ ಮತ್ತೆ ಗುರಿ ಅಂದ್ಕೊಂಡಂಗೆ ಆಗ್ಬೇಕು ಅಂದ್ರೆ ಈ ಎಲ್ಲಾ ಕ್ವಾಲಿಟೀಸ್ ಇರ್ಬೇಕು. ಎಸ್ಪೆಷಲಿ ತಾಳ್ಮೆ ಮತ್ತು ಶ್ರದ್ಧೆ ಇರ್ಬೇಕು. ನಾಳೆ ಯಾವ ದೇವಿನ ಆರಾಧಿಸ್ಬೇಕು ಮತ್ತೆ ಆ ದೇವಿಯ ಶಕ್ತಿಗಳೇನೇನು ಅಂತ ಹೇಳಿ ತಿಳ್ಕೊಳ್ಳೋಣ. ಇವತ್ತಿನ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ನನ್ನ ಚಾನೆಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಬಾಯ್ ಬಾಯ್.